ನಮ್ಗಾಗ್ಲಿ ಧಾರವಾಡ ಅಂಜುಮನ್ ಹುಬ್ಳಿ ಅಂಜುಮನ್ ನಮ್ಗೊಂದು ಲಿಮಿಟ್ ಇದೆ. ನಮ್ದು ಒಂದು ಕಾನ್ಸ್ಟಿಟ್ಯೂನ್ಸಿ ವೈಸ್ ನಮ್ ಮಂದಿ ಕೇಳೋರು, ನಮ್ ಮಾತು ಕೇಳೋರು, ನಮ್ ಗೌರವ ಕೊಡೋದು ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಒಳಗೆ ಏನೇನ ಅನಾನುಕೂಲ ಬರ್ತಾವೋ ಏನೇನ್ ಅದಾವ ಅದಕ್ಕೆ ಎಲ್ಲಾ 2 ಅಂಜುಮನ್ ಕೂಡ ಬಗೆಹರಿಸಿ. ಮತ್ತು ರಾಜ್ಯದಂತ ನೀವು ಸಂಘಟನೆ ಮಾಡಿದ್ರೆ ಆ ರಾಜ್ಯದಂತ ನಮ್ಗೆ ಅಷ್ಟು ಮಾಡುವಂತದ್ದು ನಮ್ ಎಲ್ಲಾರು ಕೇಳುವಂಗಿರೋ ಇಲ್ಲವಿಲ್ಲ. ರಾಜ್ಯ ನಾಯಕರು ನಮ್ಮ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನ ಪ್ರಕಾರ ನಾವು ಇಲ್ಲೇ ಸಂಘಟನೆ ಮಾಡ್ತೀವಿ. ನಾವೇನು ರಾಜ್ಯ ಮಟ್ಟದ ಸಂಘಟನೆ ಮುಸ್ಲಿಂ ಮಾಡುವಂತ ಅಷ್ಟು ದೊಡ್ಡ ಶಕ್ತಿಯಾಗಿ ನಾವು ಬೆಳೆದಿಲ್ಲ. ಅವ್ರ ಮಾರ್ಗದರ್ಶನ ನಮ್ಗೆ ಕೊಡ್ತಿರ್ತಾರೆ. ಹಿರಿಯರು ಬಹಳಷ್ಟು ಲೀಡರ್ಸ್ ಅದಾರ, 12 MLA ಗಳು ಅದಾರು, 1 4 MLC ಗಳು ಅದಾರು. ಅವ್ರು ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಆ ಮಾರ್ಗದರ್ಶನ ಪ್ರಕಾರ ನಮ್ ಭಾಗಕ್ಕೆ ನಮ್ಗೆ ಎಲ್ಲೆಲ್ಲೇ ಈಗ ಹುಬ್ಳಿ ಧಾರವಾಡ ಅಂಜುಮನ್ ಅದು ಧಾರವಾಡ ಜಿಲ್ಲಾದ್ಯಂತ ಅಂಜುಮನ್ ಇದ್ದಂಗಿದೇನು, ಆಜು ಬಾಜು ಹಳ್ಳಿಯವರು ಸುತ್ತಮುತ್ತ ತಾಲೂಕ್ದವ್ರು ನಮ್ಮ ಮಾತು ಕೇಳ್ತಾರೆ. ಅದು ನಮ್ಗೆ ಏನ್ ಲಿಮಿಟ್ ಇದೆ ಆ ಮಾತು ನಮ್ಗ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಪಕ್ಷಕ್ಕೆ ನೋಡ್ರಿ ನಾವು ಎಲ್ಲಾ ಕಡೆ ಟಿಕೆಟ್ ಕೇಳೋದಿಲ್ಲ. ಹೋದ್ ಸಲ ಧಾರವಾಡ ಜಿಲ್ಲಾ ಒಳಗ ನಾವು ಗೆಲ್ಲುವಂತ ಅವಕಾಶಗಳು ಕ್ಷೇತ್ರ ಇಲ್ಲ ಅಂತ ಹೇಳಿ ನಾವು ತಗೊಂಡಿಲ್ಲ. ಇದರ ಅರ್ಥ ಏನಂದ್ರ ಎಲ್ಲಿ ಗೆಲ್ಲಾಕತ್ತೀವೋ ಅಲ್ಲಿ ಬಿಡಬಾರ್ದು, ಎಲ್ಲಿ ಗೆಲ್ಲಾಕತ್ತಿಲ್ಲ ಅಲ್ಲಿ ಸುಮ್ಮನೆ ತೊಂದರೆ ಮಾಡಿ ಪಕ್ಷಕ್ಕೆ ಇದ್ ಮಾಡ್ಬೇಡ ನಮ್ದು ಉದ್ದೇಶ ಇದೆ. ಶಿಗ್ಗಾಂವ್ ನಮ್ದು ಇತ್ತು, ತಗೊಂಡು ಗೆದ್ವಿ. ಅದು ಮುಖ್ಯಮಂತ್ರಿ ಮಗನ್ನು ಸೋಲಿಸಿ ಗೆದ್ವಿ. ಅದಕ್ಕಿಂತ ಒಳ್ಳೆಯ ಕ್ಷೇತ್ರ ದಾವಣಗೆರೆ ಇದೆ. 25 ವರ್ಷದಿಂದ ಹಿರಿಯರ ದಿವಂಗತ ಶಿವಶಂಕರಪ್ಪ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ನೀವು ಬಾಜು ಕ್ಷೇತ್ರ ಹೋಗ್ರಿ, ನೀವು ಗೆಲ್ತೀರಿ, ನಾವು ಮುಸ್ಲಿಮ್ಸ್ ಗೆಲ್ತೀವಿ ಅಂತ ಹೇಳಿ. ಅವ್ರೇನ್ ನಾವು ಇರು ಮಠ ನಾ ಇಲ್ಲೇ ನಿಂದ್ರವ ಅಂತ ಹೇಳಿದ್ರಿಂದ ಅವ್ರು ಗೌರವ ಕೊಟ್ಟು, ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಗೌರವ ಕೊಟ್ಟು ಆಯ್ತ್ರಿ ಅಂತ ಹೇಳಿ ಟಿಕೆಟ್ ಕೇಳ್ತಿದಿಲ್ಲ. ಯಾಕಂದ್ರೆ ಅವ್ರು ಹಿರಿಯರು ಅವ್ರು ಗೌರವ ಇತ್ತು, ಅವ್ರೆಲ್ಲಾ ಸಮಾಜಗಳು ಒಳ್ಳೆ ಒಳನಾಟಿತ್ತು. ಅದಕ್ಕೆ ಗೌರವ ಕೊಟ್ಟು ರಿಕ್ವೆಸ್ಟ್ ಮಾಡಿದ್ರು. ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ ರಿಕ್ವೆಸ್ಟ್ ಮಾಡಿದ್ರು. ಆಗ ಅವ್ರು ಬೇಡ ನಾನ ಇಲ್ಲ ಅಂದ್ರೆ ಅವ್ರು ಗೌರವ ಕೊಟ್ಟು ಬಿಡ್ತಿದ್ರು. ಈಗ ಅವರು ದಿವಂಗತ ಆಗಿದ್ದಾರೆ, ಅದಕ್ಕೆ ಅವಕಾಶ ಸಿಕ್ಕಿದೆ. ಮತ್ತೆ ಅವರು ಭಾಷಣ ಒಳಗ ನಾ ಇರು ಮಠ ನಾ ಇರ್ದೆ, ಇಲ್ಲ ಆಮೇಲೆ ನೀವು ನಿಂದರ ಅಂತ ಅಂದಿದ್ದ. ಅದೆಲ್ಲ ಕಾರಣ ಹಿಡ್ಕೊಂಡು ನಾವು ಈಗ ಕೊಡಬೇಕು. ಬೈ ಎಲೆಕ್ಷನ್ ಇದೆ, ಎಲ್ಲ ಸರ್ಕಾರ ಬಂದು ಎಲ್ಲಾರು ಮಿನಿಸ್ಟರ್ಸ್ ಎಲ್ಲಾರು ಫ್ರೀ ಇರ್ತಾರೆ, ಬಂದು ಇಲೆಕ್ಷನ್ ಮಾಡ್ತಾರೆ, ಗೆಲ್ಲಿಸ್ತಾರೆ. ನಮ್ಮಂತ ಅವಕಾಶ ಬಹಳ ವರ್ಷ 25 ವರ್ಷ ಮೇಲೆ ಸಿಕ್ಕೈತಿ. ಅದ್ ಅವಕಾಶ ಕಳ್ಕೋಬೇಡದಂತ ನಾವೆಲ್ಲರೂ ಮನವಿ ಮಾಡ್ತೇವೆ. ರಾಜ್ಯ ನಮ್ಮ ಮುಖ್ಯಮಂತ್ರಿ ಅವ್ರಿಗೂ, DK ಶಿವಕುಮಾರ್ ಅವ್ರಿಗೂ, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವ್ರಿಗೂ, ರಾಹುಲ್ ಗಾಂಧಿ ಅವ್ರಿಗೂ ಇದು ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ರು. ನಾವು ಹೆಸರು ಯಾರು ಹೇಳೋಲ್ಲ, ಪಕ್ಷ ಸರ್ವೆ ಮಾಡ್ತಾರೆ. ಪಕ್ಷ ಯಾರು ಒಳ್ಳೆಯವರದಾರ, ಯಾರು MLA ಆದ್ರೆ ಎಲ್ಲಾ ವರ್ಗದವರಿಗೆ ಎಲ್ಲಾ ಸಮಾಜದವ್ರು ತಗೊಂಡು ಹೋಗ್ತಾನ ಅಂತ ಕ್ಯಾಂಡಿಡೇಟ್ಗೆ ನೀವು ಕೊಡ್ರಿ ಅಂತ ನಾವು ವಿನಂತಿ ಮಾಡ್ತೇವೆ. ಅವರು ಪಕ್ಷದವ್ರು ವಿಚಾರ ಮಾಡಿ ಯಾರು ಕೆಟ್ಟರು ನಮ್ಗೆ ಅಭ್ಯಂತರ ಇಲ್ಲ. ಒಟ್ಟು ಮುಸ್ಲಿಂ ಸಮಾಜಕ್ಕೆ ಮೈನಾರಿಟಿಯವರಿಗೆ ಟಿಕೆಟ್ ಕೊಡ್ಬೇಕು ನಮ್ಮ ಒಂದು ಬೇಡಿಕೆ ಇದೆ. ನಾವು ಕಾಂಗ್ರೆಸ್ ಪಕ್ಷದ ನಾವು ಅದೀವಿ. ನಾವು ಪಕ್ಷ ಏನ್ ನಿರ್ಣಯ ತಗೋತೀವಿ ಅದ್ರ ಪ್ರಕಾರ ಅದು ವೋಟರ್ಸ್ ಅವ್ರು ಏನ್ ನಿರ್ಣಯ ತಗೋತಾರ ಅವ್ರು ಬಿಟ್ಟಿದ್ದು. ಅದು ನಮ್ದು ವೈಯಕ್ತಿಕ ನಾವು ಪಕ್ಷದ ನಿಷ್ಠಾವಂತ ನಾವು ಪಕ್ಷದ ಕೆಲಸ. ಇವತ್ತು ನಾವು ತಾವು ಕೇಳದಂತೆ ಸುದ್ದಿಗೋಷ್ಠಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ 2 ಸಂಸ್ಥಾ ನಮ್ಮ ಹಿರಿಯರ ಕಟ್ಟಿದ್ದು, ಅಂಜುಮನೆ ಇಸ್ಲಾಂ ಧಾರವಾಡ, ಅಂಜುಮನೆ ಇಸ್ಲಾಂ ಹುಬ್ಳಿ. ಇದರದ್ದು ಒಂದು ವರ್ಚಸ್ಸ, ಇದರದ್ದು ಒಂದು ಇತಿಹಾಸ ಇದೆ. ನಮ್ಮ ಅಧ್ಯಕ್ಷರುಗಳು ಹಿಂದಕ್ಕ ಇಲ್ಲೇ ಪೊಲಿಟಿಕಲಿ ರಾಜಕೀಯವಾಗಿ ಬಹಳಷ್ಟು ರೂಲ್ ಮಾಡಿದ್ದಾರೆ. ದಾಸನಕೊಪ್ಪ ಅವರಾಗ್ಲಿ ಬೇರೆದವರಾಗ್ಲಿ. ನಮ್ಮ ಕಡೆ ಅನ್ಕ ಸುಮಾರು 10 MLA ಆಗ್ಯಾರ. ಈಗ ನಾನು 2 ಸತಿ ಅಲ್ಲಿ MLA ಆಗೇನೆ, ಮಿನಿಸ್ಟರ್ ಆಗೇನೆ, ದೇವ್ರ ಕೃಪನೆ ಮನೋಗರಲ್ಲಿಂದ. ನಮ್ದು ಒಂದು ರೂಲ್ ಅದ ಉತ್ತರ ಕರ್ನಾಟಕದಲ್ಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಈ 2 ಸಂಸ್ಥಾದ ಒಂದು ರೂಲ್ ಅದ. ನಾವು ಅಂತ ಇಂತ ಅಡ್ಡ ಕೆಲ್ಸಕ್ಕೆ ಹೋಗುದಿಲ್ಲ. ನಮ್ಮ ಹಕ್ಕಿದ್ರೆ ನಾವು ಕೇಳ್ತೀವಿ, ನಾವು ಒತ್ತಾಯ ಮಾಡ್ತೀವಿ. ನೀವು ಹೋಗಿ ಎಲ್ಲಾರ ಟಿಕೆಟ್ ಕೇಳಂದ್ರೆ ನಾವು ಕೇಳಕ್ ಹೋಗುದಿಲ್ಲ. ಎಲ್ಲರೂ ನಮ್ಗೆ ನಮ್ಮ ಮಂದಿ ನಮ್ ಹಿರಿಯರ್ ಮಾಡ್ಕೊಂಡ್ ಬಂದಾರ, ಅಥವಾ ನಮ್ಗೆ ತಿಳಿದವ ಸೋಲ್ಲಿ ಗೆಲೀಲಿ. ಒಂದ್ಸರ್ತಿ ಸೋಲ್ತೀವಿ, ಒಂದ್ಸರ್ತಿ ಗೆಲ್ತೀವಿ. ನಮ್ಗೆ ಅದು ಗುರ್ತದ. ಈ ಪಾಕೆಟ್ದಲ್ಲಿ ನಮ್ಗೆ ನಾವು ಆರ್ಸ್ ಬರ್ತೀವಪ್ಪ ಅನ್ಕಾಸ 90% ನಮ್ಗೆ ಗೊತ್ತಾಗ್ತೈತಿ. ಅದಕ್ಕೋಸ್ಕರ ಅಲ್ಲಿ ಹಿರಿಯರು ಇದ್ದದ್ದಕ್ಕ ಅವ್ರು ಹೇಳ್ತಿದ್ರು, ನನ್ ನಂತರ ನೀವು ನಿಂದರ ಟಿಕೆಟ್ ಕೊಡ್ರಪ್ಪ, ನಿಂದರ್ ನಂದೇನ್ ತಕರಾರ ಇಲ್ಲ ಅನ್ಕಾಸ. ಖರೆ ಅಂದ್ರ ಅವ್ರ ಮಕ್ಕಳಾಗ್ಲಿ ಅವ್ರಾಗ್ಲಿ ವಾಲಂಟ್ರಿಯಲ್ಲಿ ಕೊಡ್ಬೇಕು. ನಮ್ ಫಾದರ್ ಹೇಳ್ತಿದ್ರು, ನಮ್ ತಂದೆಯವರು ಹೇಳ್ತಿದ್ರು, ಇವ್ರಿಗೆ ಕೊಡ್ರಪ್ಪ ಅನ್ಕಸ. ಒತ್ತಾಯ ಅಂತ ಇಂತ ಮಾತಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ನಾವು ಪಕ್ಷಕ್ಕೆ ಹಿರಿಯರಿಗೆ ಅಂದ್ರ ಸನ್ಮಾನ್ಯ ಸುದೈಲಿಂದ AICC ಪ್ರೆಸಿಡೆಂಟ್ ನಮ್ಮವ್ರು ಅದಾರ, ಅಂದ್ರೆ ನಮ್ ಸ್ಟೇಟ್ದವ್ರು ಅದಾರ, ಅನುಭವಿಕರು ಅದಾರ. ಅವ್ರಿಗೆ ಕರ್ನಾಟಕದ ನ್ಯೂ ಕೈಂಡ್ ಕಾರ್ನರ್ ಗುರ್ತದ. ಅವ್ರಿಗೆ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಈ ಸಲ ದಾವಣಗೆರೆ ಸೀಟ್ ಮುಸ್ಲಿಂ ಮೈನಾರಿಟಿಗೆ ಕೊಡ್ರಿ ಅನ್ಕಸ ಒತ್ತಾಯ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗೆ ಮಾಡ್ತೀವಿ, ಅಧ್ಯಕ್ಷರಾದಂತ DK ಶಿವಕುಮಾರ್ ಸಾಹೇಬ್ರಿಗೆ ಮಾಡ್ತೀವಿ, ಹಿರಿಯರಿಗೆ ಇನ್ಚಾರ್ಜ್ ಮಿನಿಸ್ಟರ್ಗೆ ಮಾಡ್ತೀವಿ. ಅದು ನಮ್ಮ ಹಕ್ಕೈತಿ, ನಾವು ಕೇಳಾಕತ್ತೀವಿ. ಪಕ್ಷದ ಇದು ಬಂದ್ರೆ ನಾವೆಲ್ಲ ಕೂಡ ಮಾಡ್ತೀವಿ. ಅದೇ ಯಾರು ಹೇಳುದು ಜರುಗಿಲ್ಲ, ಒತ್ತಾಯ ಏನಿಲ್ಲ. ಆದ್ರೆ ಕೇಳೋ ಕಾಲಕ್ಕ ನಮ್ ಕೂಡ್ರಪ್ಪ ಅಂತ ಹೇಳಾಕತ್ತೀವಿ. ನಮ್ಗೆ ಆಶಾ ಇದೆ, ಭರವಸೆ ಅದ.
ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹ್ಯಾಂಗ ಶಿಗ್ಗಾಂವದಲ್ಲಿ ಕೊಟ್ರು ಹಾಗೆ ದಾವಣಗೆರೆಯಲ್ಲಿ ಕೊಡ್ತಾರ ಕೆಲಸ ನಮ್ಗೆ ಆಶಾ ಇದೆ. ಯಾರು ಐದು ಇಲ್ರಿ ಸಂಘಟನಾ ಇದೆ, ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಅದೀವಿ ನಾವು. ಕಾಂಗ್ರೆಸ್ ಇಂದ ಸಂಘಟನಾ ಮಾಡ್ತೀವಿ. 12 MLA ಅದ, 6 MLC ಅದ. ಮತ್ ಕೇಳ್ತೀವಿ. ನಾ MP ಟಿಕೆಟ್ ಕೇಳಿದ್ದೆ, ಬಳ್ಳಾರಿ ಕೊಟ್ರು. ಆದ್ರೆ ನಮ್ಮ ಅಂದ್ರೆ ಮೈನಾರಿಟಿ ನನ್ ಬಿಟ್ಟು ಕೊಟ್ರು, ಮೈನಾರಿಟಿಗೆ ಕೊಟ್ರು. ಇಲ್ಲೇ ಐತಿ, ಅದು 100 ವರ್ಷದಿಂದ ಬೇರೆ ಕಡೆ ಇಲ್ಲ. ಮುಂಬೈ ಕರ್ನಾಟಕದಲ್ಲಿ ರಾಣಿಬೆನ್ನೂರಿನಿಂದ ಗುಜರಾತ್ ಊರಿಗೆ ಅಂಜುಮನ್ಸ್ ಇದೆ. ಈ ಅಂಜುಮನ್ ಬೇರೆ ಕಡೆ ನಿಮ್ಮ ಹೈದರಾಬಾದ್ ಸಿಗುದು ಅಂಜುಮನ ಸಾಹೇಬ್ರೆ ಐತಿ. ನಿಮ್ಗೆ ನೀವ್ ಹೆಂಗ್ ನೋಡಿರೋ ಥ್ಯಾಂಕ್ ಯು.